ಇನ್ನು ರಾಜ್ಯದ ಸಚಿವರ ಹನಿ ಟ್ರ್ಯಾಪ್ ಪ್ರಕರಣ ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ. ಅದರಲ್ಲೂ ಕೂಡ ಸದನದಲ್ಲಂತೂ ಇದು ಸಾಕಷ್ಟು ವಾಗ್ಯುದ್ಧಕ್ಕೆ ಕೂಡ ಕಾರಣವಾಗಿತ್ತು. ಪ್ರಮುಖವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ರಾಜಣ್ಣ ಅವರು ಸಚಿವರು. ಹಾಗಾದರೆ ಯಾರು ಮಾಡಿಸಿದ್ದು ಅನ್ನೋದನ್ನು ಕೂಡ ರಿವೀಲ್ ಮಾಡ್ತಾರಾ ಅನ್ನೋದು ಪ್ರಶ್ನೆ. ರಾಜ್ಯದ ಸಚಿವರ ಹನಿ ಟ್ರ್ಯಾಪ್ ಪ್ರಕರಣ, ಹನಿ ಟ್ರ್ಯಾಪ್ನ ಡೈರೆಕ್ಟರ್ ಯಾರು? ಹಾಗಾದರೆ ರಾಜಣ್ಣ ಬಳಿ ಆ ರಹಸ್ಯ ಇದೆಯಂತೆ. ಅಪ್ಪ ಮಗನನ್ನು ಬಲೆಗೆ ಬೀಳಿಸುವ ಆಟದ ನಾಯಕ ಯಾರು? ತಂದೆ ಮಗ ಇಬ್ಬರನ್ನೂ ಕೂಡ ಹನಿ ಟ್ರ್ಯಾಪ್ ಮಾಡೋದಕ್ಕೆ ನೋಡಿದ್ರಂತೆ. ರಾಜಣ್ಣ ಫ್ಯಾಮಿಲಿ ಮೇಲೆ ಪೊಲಿಟಿಕಲ್ ಟಾರ್ಗೆಟ್ ಫಿಕ್ಸ್ ಆಗಿತ್ತ ಹಾಗಾದರೆ? ಯಾಕೆಂದರೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ 6 ತಿಂಗಳ ತಯಾರಿ ಆಗಿತ್ತಂತೆ. 1.5 ತಿಂಗಳ ಹಿಂದೆನೇ ನಡೆದಿತ್ತಂತೆ ಹನಿ ಟ್ರ್ಯಾಪ್. ಅಷ್ಟು ದಿನ ಸುಮ್ಮನಿದ್ದು ಈಗ ಇದು ಸ್ಫೋಟ ಆಗಿದ್ದು ಯಾಕೆ ಅಂತಕ್ಕಂಥದ್ದು ಪ್ರಶ್ನೆ. ಯಾಕೆಂದರೆ ಈ ಹಿಂದೆ ಕೂಡ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥ ಉದಾಹರಣೆಗಳು ತುಂಬ ಇದೆ. ಹಾಗಾದರೆ ಆ ಎಲ್ಲ ಹನಿ ಟ್ರ್ಯಾಪ್ಗಳು ಕೂಡ ಒಬ್ಬರೇ ಮಾಡಿಸಿರೋದ? ತಮಗೆ ಯಾರ್ಯಾರು ರಾಜಕೀಯವಾಗಿ ಎದುರಾಳಿಗಳಿದ್ದಾರೋ ಅವರೆಲ್ಲರನ್ನೂ ಮುಗಿಸುವಂತಹ ಕಥೆನಾ? ಸೊ ಇದ್ರ ಬಗ್ಗೆ ರಾಜಣ್ಣ ಅವರ ಮುಂದಿನ ನಿಲುವೇನು ಅಂತಕ್ಕಂಥದ್ದು ಪ್ರಶ್ನೆ. ಮುಂದೆ ಸಿಕ್ಕಿ ಬಿದ್ದಿದ್ದಾರೆ ಹನಿ ಟ್ರ್ಯಾಪ್ ಆಸಾಮಿಗಳು. ರಾಜಣ್ಣ ಅವರು ಮೊದಲು ಸರ್ತಿ ಗೊತ್ತಾಗ್ಲಿಲ್ವಂತೆ, ಗಂಭೀರವಾಗಿ ಪರಿಗಣಿಸಲಿಲ್ಲ. ಆದರೆ 2ನೇ ಸಲ ಅಸಲಿಯತ್ತನ್ನು ತಿಳಿದು ರಾಜಣ್ಣ ಏನು ಮಾಡಿದ್ದಾರೆ, ಅವರನ್ನ ಲಾಕ್ ಮಾಡಿದ್ದಾರೆ. ಯಾರು ಹನಿ ಟ್ರ್ಯಾಪ್ ಮಾಡಕ್ಕೆ ಬಂದರು ಅವ್ರನ್ನ ಲಾಕ್ ಮಾಡಿದ್ದಾರೆ. ಇಬ್ಬರ ಬರಿ ಕಳಿಸಿದ್ದು ಯಾರು ಅಂತ ರಾಜಣ್ಣ ವಿಚಾರಣೆಯನ್ನು ಮಾಡಿದ್ರಂತೆ. ಯಾರು ನಿಮ್ಮನ್ನು ಕಳಿಸಿದ್ದು ಈ ಥರ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಅಂತ? ಹನಿ ಟ್ರ್ಯಾಪ್ ಮಾಡಲು ಹೇಳಿದವರ ಹೆಸರನ್ನು ಆ ಆಸಾಮಿಗಳು ಹೇಳಿದಾರಂತೆ. ಆ ನಾಯಕನ ಆಪ್ತರ ಮೂಲಕ ಹನಿ ಟ್ರ್ಯಾಪ್ ಮಾಡಿಸೋದಕ್ಕೆ ಪ್ಲಾನ್ ನಡೆದಿತ್ತು. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಲಿದೆ ಹನಿ ಟ್ರ್ಯಾಪ್ ಕಹಾನಿ. ಹಾಗಾದರೆ ಹನಿ ಟ್ರ್ಯಾಪ್ ಮಾಡಿದ ಆ ನಾಯಕ ಯಾರು ಅಂತಕ್ಕಂಥ ಪ್ರಶ್ನೆ ಸಹಜವಾಗೇ ಮೂಡುತ್ತೆ. ಕೆಲವರೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ರು ಈ ಹಿಂದೆನೂ ಕೂಡ. ರಮೇಶ್ ಜಾರಕಿಹೊಳಿ ವಿಚಾರದಲ್ಲಾಗಿರಬಹುದು, ಅಥವಾ ಮುನಿರತ್ನ ಅವರು ಮಾಡಿದಂತಹ ಆರೋಪ ಆಗಿರಬಹುದು. ಹೀಗೆ ಹಲವಾರು ವಿಚಾರಗಳು ಪ್ರಸ್ತಾಪ ಆಗಿದೆ. ರಾಜಣ್ಣ ಅವರು ಈಗ ಈ ದೊಡ್ಡ ಮಟ್ಟದ ಅಂದರೆ ಅವರನ್ನೇ ಹನಿ ಟ್ರ್ಯಾಪ್ ಮಾಡೋದಕ್ಕೆ ನೋಡಿದ್ರಂತೆ. ಅವರ ಪಕ್ಷದವರೇನೋದು ಕೂಡ ಮಾತು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಇದು ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಶುರುವಾಗಿದೆ. ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಕೂಡ ರಾಜಣ್ಣ ಅವರು ತೀರ್ಮಾನವನ್ನು ಮಾಡಿದಾರಂತೆ. ರಮೇಶ್ ಜಾರಕಿಹೊಳಿ ಅವರಿಂದ ಹಿಡಿದು ಹಾಸನದ ರೇವಣ್ಣನದಿರ್ಬೋದು, ಪ್ರಜ್ವಲ್ ರೇವಣ್ಣನದಿರ್ಬೋದು, ಹಾಗೆ ಇನ್ನೂ ಬಹಳಷ್ಟು ಜನ ಶಾಸಕರುಗಳು, ಮಾಜಿ ಶಾಸಕರುಗಳ ಬಗ್ಗೆ ಈ ರೀತಿಯ ಅಶ್ಲೀಲ ಇರ್ತಕ್ಕಂಥ ಏನು ಪೆನ್ ಡ್ರೈವ್ಗಳನ್ನು ರಾಜ್ಯದಲ್ಲಿ ತಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು. ಆ 48 ಸರಿಸುಮಾರು 48, ಇನ್ನೂ ಜಾಸ್ತಿ ಇರ್ಬೋದು ಅಥವಾ ಇನ್ನೂ ಸ್ವಲ್ಪ ಕಡಿಮೆ ಇರ್ಬೋದು. ಮತ್ತು ಎಷ್ಟು ಜನ ನ್ಯಾಯಾಲಯಗಳಲ್ಲಿ ತಡೆಯಾಜ್ಞೆಯನ್ನು ತಂದು ಅದು ಪ್ರಸಾರ ಆಗಬಾರ್ದು ಅಂತಕ್ಕಂಥದ್ದು ಮಾಡಿಕೊಂಡಿದ್ದಾರೆ. ಈ ರೀತಿಯ ತೇಜೋವಧೆ ಮಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋವಂಥ, ನಾನು ಮಾಡಿರಲಿ, ಇನ್ನೊಬ್ಬರು ಮಾಡಿರಲಿ, ಯಾರೇ ಮಾಡಿರಲಿ, ಯಾವುದೇ ಪಕ್ಷದವ್ರು ಮಾಡಿರಲಿ, ಆ ರೀತಿಯ ತೇಜೋವಧೆ ಮಾಡ್ತಕ್ಕಂಥದ್ದು, ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳೇನಿದ್ದಾವೆ ಇದಕ್ಕೆ ಅಂತ್ಯ ಆಗಬೇಕು. ತನಿಖೆ ಸ್ವರೂಪ ಅಂತ ಹೇಳಿದ್ರೆ ನಾನು ಗೃಹ ಸಚಿವರ ಜೊತೆ ಮಾತಾಡ್ತೀನಿ. ನಾನು ಯಾರಾದರೂ ಕೂಡ ಒಬ್ಬರು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥ. ಸುಮ್ಮನೆ SIT ಅಂದರೆ SIT ಎಲ್ಲ ಮಾಮೂಲಿ ಆಗಿಬಿಟ್ಟಿದೆ ಈಗ. ಹಾಲಿ ಜಡ್ಜಸ್ ನಿವೃತ್ತ ನ್ಯಾಯಾಧೀಶ ಪ್ರಯತ್ನ ನಡೆದಿದೆ, ಆದರೆ ಆ ಒಂದು ಇದಕ್ಕೆ ಒಳಗಾಗಿಲ್ಲ. ನಾನೇನು ನಿಮ್ಮ ಮುಂದೆ ನಾಚಿಕೆ ಏನು ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಏನಿಲ್ಲ. ನಾನೇನು ಸತ್ಯ ಹರಿಶ್ಚಂದ್ರನೂ ಅಲ್ಲ, ನಾನು ಶ್ರೀರಾಮಚಂದ್ರನೂ ಅಲ್ಲ.